ತಾತಯ್ಯ ಇಬ್ಬರು ಪ್ರಾಣಿಗಳನ್ನು ಬೆಳೆಸುತ್ತಿದ್ದನು. ಒಂದು ಕೆಂಪು ನರಿ ಮತ್ತು ಬಿಳಿ ಮೊಲ. ಕೆಂಪು ನರಿ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡುತ್ತಾ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿತ್ತು. ಆದರೆ ಬಿಳಿ ಮೊಲ ಪ್ರತಿದಿನ ಬೆಳಗ್ಗೆ ಎದ್ದು ಸೋಮಾರಿತನದಿಂದ ಮಲಗುತ್ತಿತ್ತು. ಇದನ್ನು ತಾತಯ್ಯಗೆ ಗೊತ್ತಿರಲಿಲ್ಲ. ತಾತಯ್ಯ ಪ್ರೀತಿಯಿಂದ ಬಿಳಿ ಮೊಲಕ್ಕೆ ಹಾಲು ಮತ್ತು ಹಣ್ಣುಗಳನ್ನು ಕೊಟ್ಟು ಅದು ತುಂಬಾ ಒಳ್ಳೆಯದು ಎಂದು ಭಾವಿಸುತ್ತಿದ್ದನು. ಆದರೆ ಕೆಂಪು ನರಿ ಪ್ರತಿದಿನ ಕಾಡಿನಲ್ಲಿ ಕೆಲಸ ಮಾಡಿ, ಮರಗಳ ಬಳಿ ನೆಲವನ್ನು ಸ್ವಚ್ಛ ಮಾಡಿ, ಸಸಿಗಳನ್ನು ನೆಟ್ಟು ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು. ಹೀಗೆ ಅದು ತನ್ನ ಜೀವನವನ್ನು ಒಳ್ಳೆಯ ಕೆಲಸಗಳಿಂದ ತುಂಬಿಸಿಕೊಂಡಿತ್ತು. ಒಂದು ದಿನ ತಾತಯ್ಯ ಮಾರುಕಟ್ಟೆಗೆ ಹೋದನು. ಈ ಅವಕಾಶವನ್ನು ಬಳಸಿಕೊಂಡು ಬಿಳಿ ಮೊಲ ಅಜಾಗರೂಕತೆಯಿಂದ ದೀಪ ಕೆಡವಿ ಬೆಂಕಿ ಹಚ್ಚಿಕೊಂಡಂತಾಯಿತು. ಏಕೆಂದರೆ ಮೊಲಕ್ಕೆ ಆ ಮನೆ ಇಷ್ಟವಿರಲಿಲ್ಲ. ಸ್ವತಂತ್ರವಾಗಿ ಹೊರಗೆ ಓಡಾಡಬೇಕೆಂದುಕೊಂಡಿತ್ತು. ಭಯಪಟ್ಟು ಅದು ಅಲ್ಲಿಂದ ಓಡಿಹೋಯಿತು. ಆ ಸಮಯದಲ್ಲಿ ಕೆಂಪು ನರಿ ತಕ್ಷಣ ಮನೆಗೆ ಓಡಿ ಬಂದು ನೀರನ್ನು ತಂದು ಬೆಂಕಿಯನ್ನು ಆರಿಸಿತು. ಮನೆ ಮತ್ತು ತಾತಯ್ಯನ ನೆನಪುಗಳನ್ನು ಉಳಿಸಿತು. ಮಾರುಕಟ್ಟೆಯಿಂದ ತಾತಯ್ಯ ಬಂದಾಗ ಮನೆ ಸ್ವಲ್ಪ ಹಾನಿಯಾದ ನೋಡಿ ಕಣ್ಣೀರಿಟ್ಟನು. ಕೆಂಪು ನರಿಯ ಧೈರ್ಯ ಮತ್ತು ಒಳ್ಳೆಯ ಮನಸ್ಸನ್ನು ನೋಡಿ ಅದನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಕೆಂಪು ನರಿಯು ಕಣ್ಣೀರಿಟ್ಟಿತು. ತಾತಯ್ಯನ ಪ್ರೀತಿ ಮತ್ತು ನಂಬಿಕೆಗೆ ತಕ್ಕಂತೆ ನಡೆದುಕೊಂಡಿದ್ದಕ್ಕೆ ಸಂತೋಷಪಟ್ಟಿತು. ನೀವು ಕೂಡ ಈ ಒಳ್ಳೆಯ ಕೆಂಪು ನರಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.